ಪಾವಗಡ ತಾಲೂಕು ಕಚೇರಿಗೆ ಲೋಕಾಯುಕ್ತ ದಿಢೀರ್ ಭೇಟಿ. ಕಡತಗಳನ್ನ ಪರಿಶೀಲಿಸಿ ಸೂಚನೆ ನೀಡಿದ ಅಧಿಕಾರಿಗಳು. ಹಲವು ಅಧಿಕಾರಿಗಳ ಭ್ರಷ್ಟಾಚಾರದ ಆರೋಪ ಕೇಳಿಬಂದ ಹಿನ್ನೆಲೆ ಇಂದು ಜಿಲ್ಲೆಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ರು. 10 ತಾಲೂಕಿನಲ್ಲಿಯೂ ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದಾಳಿ ಮಾಡಿ ಕಡತಗಳನ್ನ ಪರಿಶೀಲಿಸಿತು. ಅದರಂತೆ ಪಾವಗಡದಲ್ಲಿಯೂ ವಿವಿಧ ಇಲಾಖೆಗೆ ಭೇಟಿ ನೀಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರು. ಪಟ್ಟಣದಲ್ಲಿ ತಾಲೂಕು ಕಚೇರಿಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅಡವೇಶ್ ಹುಳಿಗೊಪ್ಪ ದಿಢೀರ್ ಭೇಟಿ ನೀಡಿದ್ರು. ವಿವಿಧ ಇಲಾಖೆಗಳಿಗೆ ವೈಯಕ್ತಿಕ ಕೆಲಸಕ್ಕಾಗಿ ಬರುವಂತಹ ಸಾರ್ವಜನಿಕರ ದೂರು ಅರ್ಜಿಗಳನ್ನ ಪರಿಶೀಲನೆ ಮಾಡಿದ್ರು. ಸರ್ವೆ ಇಲಾಖೆ ಪಹಣಿ ತಿದ್ದುಪಡಿ, ಸರ್ಕಾರಿ ನೌಕರರು ಕಚೇರಿಗೆ ಯಾವ ವೇಳೆಯಲ್ಲಿ ಬರ್ತಾರೆ, ಕಡತಗಳ ವಿಲೇವಾರಿ ಮಾಡುತ್ತಿರುವ ಬಗ್ಗೆ ವೀಕ್ಷಣೆ ಮಾಡಿದ್ರು. ನಂತರ ಪ್ರತಿದಿನದಂತೆ ಕಚೇರಿಗೆ ಬರುತ್ತಿದ್ದ ಸಾರ್ವಜನಿಕರ ಕಡತಗಳನ್ನ ನೋಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತಕ್ಷಣವೇ ಕೆಲಸವನ್ನ ಮಾಡಿಕೊಡುವಂತೆ ಕೂಡ ಸೂಚನೆ ನೀಡಿದ್ರು. ಬೆಳಗ್ಗೆಯಿಂದ ಸಂಜೆಯವರೆಗೆ ಯಾವ ಇಲಾಖೆಗೆ ಎಷ್ಟೆಷ್ಟು ಅರ್ಜಿಗಳು ಬರ್ತಾ ಇವೆ, ಅದರಲ್ಲಿ ಎಷ್ಟು ಸಮಸ್ಯೆಗಳು ಬಗೆಹರಿದಿವೆ ಎಂದು ನೋಡಿ ಕೂಡಲೇ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇದೇ ವೇಳೆ ಸಾರ್ವಜನಿಕರೇ ಅಧಿಕಾರಿಗಳಿಗೆ ಕಚೇರಿಯ ಸುತ್ತಮುತ್ತಲಿರುವ ಅವ್ಯವಸ್ಥೆಯ ಬಗ್ಗೆ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಿ ತೋರಿಸಿದ ಘಟನೆ ಕೂಡ ನಡೆಯಿತು. ಇಮ್ರಾನ್ ಉಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.